ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಯೂಟ್ಯೂಬ್ ವ್ಲಾಗ್, ಡೈಲಿ ವ್ಲಾಗ್ಗೆ. ಸೊ ಇವತ್ತು ಇಲ್ಲಿಂದ ಹೊರಡಬೇಕು ನಮ್ಮ ಅತ್ತೆ ಮನೆಯಿಂದ. ಅತ್ತೆ ಸೇ ಹಾಯ್. ಸೊ ಅತ್ತೆನೂ ಬಸ್ಸಾರು ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಸೊ ಇವಾಗ ನನಗೆ ಬಸ್ಸಾರು ಮಾಡೋದನ್ನ ತೋರಿಸ್ಕೊಡ್ತಾರೆ ನಮ್ಮತ್ತೆ. ಸೊ ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಬಸ್ಸಾರು ಕೇಳ್ತಿದ್ರಿ ನನಗೆ ಗೊತ್ತಿಲ್ಲ, ನಮ್ಮತ್ತೆ ಸಕ್ಕದಾಗಿ ಮಾಡ್ತಾರೆ. ಸೊ ರೆಸಿಪಿನ ನೋಡ್ಕೊಳ್ಳಿ, ಸೊ ನಿಮಗೆ ಹೆಲ್ಪ್ ಆಗ್ಬೋದೇನೋ. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ರೆಡಿ ತುಂಬ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ದ ವ್ಲಾಗ್. ಸೊ ಲೆಟ್ಸ್ ಬಿಗಿನ್ ಗೈಸ್. ಹೇಳು. ಬೆಳ್ಳುಳ್ಳಿ ಈರುಳ್ಳಿ ಜೋರಾಗಿ ಮಾತಾಡ್ತಿಪ್ಪ. ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸುಟ್ಕೋಬೇಕು. ಒಂದು ಬೆಳ್ಳುಳ್ಳಿ ಹಸಿದೆ ಹಾಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಯಿಸಿದ ಹಸಿ ಮೆಣಸಿಕಾಯಿ, ಓಕೆ, ಒಂಚೂರು ತೆಂಗಿನಕಾಯಿ, ಕಾಳು, ಜೀರಿಗೆ, ಮೆಣಸು. ಕಾಳು ಯಾವ್ದಾರು ಹಾಕ್ಬೋದಾ? ಯಾವ್ದಾದ್ರು ಹಾಕೋಬಹುದು. ಓಕೆ, ಯಾವ್ದಾದ್ರು ಹಾಕೋಬಹುದು ಕಾಳು. ಓಕೆ, ಯಾವ ಕಾಳಾದ್ರೂ ಮಾಡ್ಕೊ. ಅದ್ರ ಜೊತೆಗೆ ಜೀರಿಗೆ, ಮೆಣಸು ಹುರ್ಕೋಬೇಕಾ? ಹುರಿಯೋದು ಬೇಡ, ಹಂಗೆ ಡೈರೆಕ್ಟಾಗಿ ಹಾಕ್ತೀಯ? ಓಕೆ. ಹುರಿದ್ರೆ ಅಷ್ಟು ಇದು ಬರಲ್ಲ ನೋಡಿ. ಹಿಂಗೆ ಹಾಕೋದು. ಇದೆಲ್ಲ ಹಾಕಿ ಇಷ್ಟು ಜೀರಿಗೆ, ಬರೀ ಜೀರಿಗೆ ಒಂಚೂರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮೆಣಸು ಒಂದೆರಡು ಹಾಕ್ಬೇಕು. ಓಕೆ, ನಾನು ಹುರಿದು ಹಾಕಿಲ್ಲ ಯಾವತ್ತೂ, ಹೀಗೆ ಹಾಕಿರೋದು. ಚೆನ್ನಾಗಿರುತ್ತೆ ಟೇಸ್ಟ್. ಕಾಳಿದೆ, ಕಾಳು ಬೆಂದರೆ ಅವರೆಕಾಳಲ್ವಾ? ಅವರೆಕಾಳು. ಸೋಂಬೇರಿಸ್ 10 ಗಂಟೆ ಆದರೂ ಮಲ್ಕೊಂಡಿದ್ದೀರಾ? ಸ್ವಲ್ಪ ಏನಾರು ಇರಬೇಕು ಮನುಷ್ಯರಿಗೆ. ಹಾಂ, 10 ಗಂಟೆ ಆದರೂ ಮಲ್ಕೊಂಡಿದ್ದೀರಲ್ಲಪ್ಪ. ಹಾಂ, ಗೆಸ್ಟ್ನ ನೋಡ್ಕೊಳ್ಳೋ ರೀತಿನೇ ಇದು. ನಾವೇ ನಿಮಗಿಂತ ಮುಂಚೆ ಎದ್ದೊಳ್ಬೇಕಾ? ಗೆಟಪ್ ಅಷ್ಟೇ, ಇಷ್ಟೇ ಸಾಕಾ? ಮೇಲೆ ಹಾಕ್ಬಾರ್ದು. ಓಕೆ. ಉಪ್ಪು ಸಾರಿ ಕಾಯಿ ಜಾಸ್ತಿ ಹಾಕಿದ್ರೆ ಸಾರು ಚೆನ್ನಾಗಲ್ಲ, ಒಂಥರ ಬಂಬಂಬ್ಲು ತರ ಆಗುತ್ತೆ. ಸಾರು ಚೆನ್ನಾಗಲ್ಲ. ಗಾಟ್ ಇಟ್. ಇದು ನೀವು ಸಾಂಬಾರ್ ಪುಡಿ ಅಂತವೇನು ಹಾಕಲ್ವಾ? ಏನು ಹಾಕಲ್ಲ, ಮೆಣಸಿನ್ಕಾಯಿ ಹಾಕಿರ್ತೀನಲ್ಲ ಇದು. ಹಾಂ ಹಾಂ ಹಾಂ. ಅದಕ್ಕೆ ಬೇಯಕ್ಕೆ ಏನೇನು ಹಾಕಿದೀಯಾ? ಟೊಮೆಟೊ ಇರೇ ಏನು ಬೇಯಕ್ಕೆ ಏನೇನು ಹಾಕಿದೀಯಾ? ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ. ಇಲ್ಲ, ಟೊಮೆಟೊ, ಕಾಳು, ಮೆಣಸಿನ್ಕಾಯಿ ಇಷ್ಟೇ. ಟೊಮೆಟೊ, ಕಾಳು, ಮೆಣಸಿನ್ಕಾಯಿ. ಓಕೆ, 3 ಹಾಕಿದೆಯಾ? ಟೊಮೆಟೊ ಹುಳಿ ಬರಲ್ವಾ? ಏನಾಗಲ್ಲ, ಚಿಕ್ಕದಲ್ವಾ. 3 ಹಾಕಿ 3 ಬೇಯಿಸ್ಕೊಂಡ್ರೆ ಇದ್ರ ಜೊತೆ ಕಾಳು, ಹಸಿಮೆಣಸಿನ್ಕಾಯಿ. ಊರಲ್ಲಿ ಚುಚ್ಕೋತಾರೆ ಕಂಚಿ ಕಡ್ಡಿಲಿ. ಹೌದೌದು, ನಾನು ಬೇಯಿಸ್ಕೊಂಡಿದ್ದೀನಿ ನೀಟಾಗಿರುತ್ತೆ ಅಂತ. ಎಷ್ಟು ಬೇಕಾದರೂ ಹಾಕೋ. ಇದ್ರೊಳಗಡೆ ಬೇಯಿ ಹಾಕೊಂಡ್ರೆ ಆಮೇಲೆ ನಿಂಗೆ ಟೇಸ್ಟ್ ಕಮ್ಮಿ ಆಯಿತು ಅಂದರೆ ಕ್ಯೂಚ್ಕೋಬೋದು ತಟ್ಟೆಗೆ. ಹೌದು, ಬೇಯಿಸಿರೋದು ಎತ್ತಿಕೊಂಡ್ರೆ ಒಬ್ಬರು ಹಸಿದೇ ಕ್ಯೂಚ್ಕೋತಾರೆ, ಒಬ್ಬೊಬ್ರು ಬೇಯಿಸಿರೋದು ಕ್ಯೂಚ್ಕೋತಾರೆ. ಓಕೆ, ಇಷ್ಟೆಲ್ಲ ರುಬ್ಬಕ್ಕೆ ಇಷ್ಟೇ. ಉಪ್ಪು ಹಾಕೋದು ಬೇಡ. ಓಕೆ, ಖಾರ ಮಳವಾಗಿ ಉಪ್ಪು ಹಾಕೋದು. ಇದು ರುಬ್ಬಿಟ್ಟು ಡೈರೆಕ್ಟ್ ಪಾತ್ರೆಗೆ ಇಟ್ಬಿಡ್ಬೇಕು ಅಷ್ಟೇ. ಕಲ್ಸಿ. ಆ ನೀರು ಎತ್ತಿಕೋಬೇಕಾ? ಈ ನೀರಲ್ಲೇ ತಣ್ಣಗಾಯ್ತದಲ್ಲ ನೀರು, ಆವಾಗ ಕಾಳು ಹಾಕಲ್ವಾ? ಕಾಳು ಹಾಕ್ತೀನಿ ತಣ್ಣಗಾದ್ಮೇಲೆ. ಇದು ಫಸ್ಟ್ ನುಣ್ಗಾಗಬೇಕಲ್ಲ ಚೂರು. ನುಣ್ಗಾದ್ಮೇಲೆ ಕಾಳು ಹಾಕೊಂಡು ರುಬ್ಬಿಟ್ರೆ ಮುಗೀತು ಬಸ್ಸಾರು. ಬಸ್ಸಾರು ಇಸ್ ರೆಡಿ ಗೈಸ್. ದಟ್ಸ್ ಇಟ್. ಬಿಸಿ ಬಿಸಿ ಕಾಫಿ ಇವಾಗ. ಆ್ಯಕ್ಚುಲಿ ನಾನು ಇಷ್ಟು ಬೆಳಗ್ಗೆ ಹೊರಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಇನ್ನು ಸ್ವಲ್ಪ ಲೇಟಾಗಿ ಹೊರಡ್ಬೋದಾಗಿತ್ತು. ಬಟ್ ಏನಪ್ಪ ಅಂದರೆ ಒಂದು ಸೆಷನ್ ಬುಕ್ ಆಗಿಬಿಟ್ಟಿದೆ ಆಯಿತಾ. 9:30ಗೆಲ್ಲ ನನಗಿತ್ತು. ಕ್ಲೈಂಟು ಸ್ವಲ್ಪ ಅವ್ರು ಬೇರೆ ಕೆಲಸ ಇರುತ್ತೆ, ನಂಗೆ ಇವಾಗಲೇ ಬೇಕು ಅಂತ ಹೇಳ್ತಿದ್ದ ಕಾರಣ ನಾನು ಇಮ್ಮಿಡಿಯೇಟಾಗಿ ಸ್ವಲ್ಪ ಬೇಗ ಹೊರಡಬೇಕು ಅಂತ ಒಂದು 7:30ಗೇನೋ ಬಿಟ್ಟೆ. ಜಾಲಹಳ್ಳಿಗೆ ಬಂದು ಜಾಲಹಳ್ಳಿಯಿಂದ ನಮ್ಮ ಮನೆಯವ್ರಿಗೂ ಮೆಟ್ರೋ ತೊಗೊಂಡು ಬಂದಿದ್ದಾಯಿತು. ಸೊ ಹಂಗಿತ್ತು ಕತೆ. ಸೊ ಐ ಆಮ್ ಬ್ಯಾಕ್ ಹೋಮ್. ತುಂಬ ಹೊತ್ತಾಯ್ತು ನಾನು ಬಂದು, ಬಟ್ ಸೆಷನ್ ಇತ್ತು ಹಂಗಾಗಿ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಯಿತು. ನಮ್ಮ ಅತ್ತೆ ಏನೇನೋ ಕೊಟ್ಟು ಕಳಿಸಿದ್ದಾರೆ ಪಾಪ. ಸೊ ಬಸ್ಸಾರು ಕೊಟ್ಟು ಕಳಿಸಿದ್ದಾರೆ. ಬೆಳಗ್ಗೆ ಎದ್ದು ಪಾಪ ಮಾಡಿದ್ರಲ್ಲ,
ಸೊ ಇಷ್ಟು ಬಸ್ಸಾರು ಗಮ್ ಅಂತಿದೆ ಆಯಿತಾ. ನನಗೆ ಜಾಸ್ತಿ ಹಾಕಿ ಮಾಡಿಕೊಟ್ಟು ಕಳಿಸಿದ್ದಾರೆ ಬಿಕಾಸ್ ನನ್ನ ತಂಗಿ ತಿನ್ನಲ್ವಂತ ಅದಕ್ಕೆ. ಆ್ಯಂಡ್ ಕೊಬ್ಬರಿ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಪಲ್ಯ ಕೊಟ್ಟಿದ್ದಾರೆ. ಅವರೆಕಾಯಿ ಪಲ್ಯ ಆ್ಯಂಡ್ ಚಿಕನ್ ಸಾಂಬಾರ್ ಆ್ಯಂಡ್ ಕೋಕೋನಟ್ ರೈಸು ಬೇಡ ಅಂತ ಹೇಳಿದೆ, ಆದರೂ ಕೊಟ್ಟಿದ್ದಾರೆ ನಾವು ಮತ್ತೆ. ಸೊ ದಟ್ಸ್ ಇಟ್. ಇವಾಗಿನ ಊಟ ಇದೇನೆ. ನನಗೆ ಇಷ್ಟೆಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ, ಏನೂ ಆಗಬಾರ್ದು ಅಂತ. ಥ್ಯಾಂಕ್ ಯು ಸೋ ಮಚ್ ಅತ್ತೆ, ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಇಷ್ಟೆಲ್ಲ ಕೊಟ್ಟು ಕಳಿಸಿರೋದಕ್ಕೆ. ಸೊ ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಿದ್ದೆ. ಲೆಟ್ ಮೀ ಶೋ ಯು ಗೈಸ್. ಇದು ಮೀಶೋಯಿಂದ ಆರ್ಡರ್ ಮಾಡಿರೋದು. ಒಂದು ಮೂಗ್ ಬೊಟ್ಟನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಈ ಕೆಳಗಡೆ ಹಾಕ್ತೀವಲ್ವ, ಅದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ. ಸೊ ಸಮ್ 100 ರೂಪೀಸ್ ಮೇಲೆ ಇತ್ತು. 4 ಪೀಸ್ ಇದೆ ಆಯಿತಾ. ಇದೊಂದು ಈ ಥರ ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಇದೆ. ದಿಸ್ ಆ್ಯಂಡ್ ದಿಸ್ ನಂಗೆ ಈ ಥರ ತುಂಬ ಇಷ್ಟ ಆಗುತ್ತೆ ಆಯಿತಾ. ಚೆನ್ನಾಗಿ ಕಾಣಿಸುತ್ತೆ. ತುಂಬ ಮೊದಲೆಲ್ಲ ಹಾಕ್ತಿದ್ದೆ ನಾನು ಈ ಥರದ್ದು. ಸೊ ಅದಕ್ಕೋಸ್ಕರ ತರಿಸ್ದೆ. ಸ್ವಲ್ಪ ಕಷ್ಟ ಬರುತ್ತೆ. ಈ ಥರ ಕಾಣಿಸುತ್ತೆ. ಸೊ ಚೆನ್ನಾಗಿದೆ. 4 ಪೀಸ್ ಬರುತ್ತೆ. ನಾನು ಜಾಕೆಟು ರಿಟರ್ನ್ಗೆ ಹಾಕಿದ್ದೆ ಅಂತ ಹೇಳಿದ್ನಲ್ವ, ಐ ಮೀನ್ ಎಕ್ಸ್ಚೇಂಜ್ಗೆ ಹಾಕಿದ್ದೆ. ಓಕೆ, ಬಟ್ ಮತ್ತೆ ಅದೇ ಕೊಟ್ಟು ಕಳಿಸಿದಾರ ಅಂತ ಏನು ಡಿಫ್ರೆನ್ಸ್ ಅನ್ನಿಸ್ತಿಲ್ಲ ನನಗೆ. ಐ ಡೋಂಟ್ ನೋ ಗೈಸ್. ಅದು ಮೀಡಿಯಮಲ್ಲಿ ಆರ್ಡರ್ ಮಾಡಿದ್ದೆ, ಇದು ಸ್ಮಾಲಲ್ಲಿ ಆರ್ಡರ್ ಮಾಡಿದ್ದೀನಿ. ಬಟ್ ಸಿಮಿಲರ್ ಆಗಿ ಅನ್ನಿಸ್ತದೆ ನನಗೆ. ಐ ಥಿಂಕ್ ಎಕ್ಸ್ಚೇಂಜ್ ಮಾಡಿಲ್ಲ ಅನ್ಸುತ್ತೆ. ನೋಡಿ ಸೇಮ್ ಇದೆ, ಏನು ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ. ಓಕೆ, ಸಮಥಿಂಗ್ ಈ ಥರ ಹಾಕೊಂಡು ಹೋಗ್ಬೇಕಷ್ಟೇ. ಮತ್ತೆ ಎಕ್ಸ್ಚೇಂಜ್ಗೆ ಹಾಕಿದ್ರೆ ಅದು ಕೊಡಲ್ಲ, ಸೇಮ್ ಅದೇ ಥರದ್ದೇ ಕೊಡ್ತಾರೆ. ಪಾಕೆಟ್ಸ್ ಇಲ್ಲಿದೆ. ಓಕೆ, ಇದು ಇನ್ನರ್ ವೇರ್ಸ್ನ ತರಿಸಿದ್ದೀನಿ. ಪ್ಯಾಂಟೀಸು ಒಂದು 6 ಪೀಸ್ ಏನೋ ಇದೆ ಅನ್ಕೋತೀನಿ. ಸೊ ಇದೊಂದು. ಸೊ ಸವಾನಾಯಿಂದ ಒಂದು ಟೀ ಶರ್ಟ್ನ ತರಿಸಿದ್ದೀನಿ. ಇದು ಟೀ ಶರ್ಟ್ ಸ್ಮಾಲ್ ಸೈಜಲ್ಲಿ ಆರ್ಡರ್ ಮಾಡಿಕೊಂಡೆ. ಸೊ ಸ್ಮಾಲ್ ಸೈಜಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಫಿಟ್ಟಾಗಿ ಕುತ್ಕೊಳ್ಳುತ್ತೆ, ಬಾಡಿಗೆ ಅಂಟ್ಕೊಂಡಿರೋ ಥರ ಇರುತ್ತೆ. ಐ ಲೈಕ್ ಇಟ್ ಇದು. ಆ್ಯಂಡ್ ಇದನ್ನ ಕ್ರಿಸ್ಮಸ್ಗೆ ಯಾವಾಗಲಾದರೂ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ರೆಡ್ ಕಲರ್ ಟೀ ಶರ್ಟ್ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನ ಆರ್ಡರ್ ಮಾಡಿದೆ. ತುಂಬ ಚೆನ್ನಾಗಿದೆ, ಮೆಟೀರಿಯಲ್ ತುಂಬ ಸಾಫ್ಟ್ ಆಗಿದೆ ಆ್ಯಕ್ಚುಲಿ. ನಾನು ಇವಾಗ ಎದ್ದಿದ್ದಾಯಿತು ಆ್ಯಂಡ್ ಟೈಮ್ ಬಂದು ಇವಾಗ 5:30 ಸಮಥಿಂಗ್ ಆಗ್ತದೆ. ನಾನು ಕಾಫಿಗೆ ರೆಡಿ ಮಾಡ್ತಾ ಇದ್ದೆ. ನನಗೆ ಮಧ್ಯಾಹ್ನ ತುಂಬ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು, ಬಟ್ ಆಗಲಿಲ್ಲ. ಇವಾಗ ಬಿಸಿಯಾಗಿ ಕಾಫಿನ ಕುಡಿಯೋಂಥ ಟೈಮ್. ನಿಜ ನೀವೇನಾದರೂ ತುಂಬ ತುಟಿ ಹೊಡಿತಿದೆ, ಅದು ತುಂಬಾ ಲೈಕ್ ಹಿಂಗೆ ಏನೋ ಅಪ್ಲೈ ಮಾಡ್ಕೋಬೇಕು ಲಿಪ್ ಬಾಮ್. ನಾನು ಅಷ್ಟು ಬೇಗ ಇದಾಗ್ತದೆ ನನ್ನ ಲಿಪ್ ಬಾಮ್.
ಇವತ್ತು ಗುರುವಾರ ಆಗಿತ್ತು. ನಾನು ಕೂಡ ಬೆಳಗ್ಗೆ ಏನೂ ಮಾಡೋಕ್ಕಾಗಲಿಲ್ಲ. ಈವ್ನಿಂಗ್ ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಹಾಗೆ ಬಿಟ್ಟಿದ್ದೆ. ಬಿಕಾಸ್ ಅಷ್ಟು ಕೆಲಸ ಏನಿರಲಿಲ್ಲ. ಆಚೆ ನಮ್ಮ ಮನೆ ಹತ್ರ 2 ದಿವಸ ಬಿಟ್ಟರೆ ಸಾಕು, ಬಾಗಿಲು ತುಂಬ ಡಸ್ಟೆಲ್ಲ ಬಂದು ತುಂಬ ಬೇಗನೆ ಗಲೀಜಾಗ್ಬಿಡುತ್ತೆ. ಬ್ಲ್ಯಾಕ್ ಥರ ಇರುತ್ತೆ. ನಾವೇನಾದ್ರು ನಡ್ಕೊಂಡೆಲ್ಲ ಬರ್ತಾಯಿದ್ರೆ ಅಷ್ಟು ಇದಾಗ್ಬಿಡುತ್ತೆ. ಅದಕ್ಕೆ ಈವ್ನಿಂಗ್ ಎದ್ದು ನೀಟಾಗಿ ಎಲ್ಲನೂ ಬಾಗಿಲೆಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಹೂವು ಮರ್ತುಬಿಟ್ಟಿದ್ದೆ. ಆಮೇಲೆ ಸ್ವಲ್ಪ ತಾದ್ಮೇಲೆ ಜೆಪ್ಟೋಯಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡು ಅದಕ್ಕೆ ಮುಂಚೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ನೀಟಾಗಿ ರೆಡಿ ಮಾಡಿ ಆಮೇಲೆ ಒಂದು 2-3 ಪಾತ್ರೆನೇ ಇತ್ತು ಅಷ್ಟೇ. ಅದಕ್ಕೆ ನಾನು ಗ್ಲೌಸ್ ಹಾಕೊಂಡು ವಾಶ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೆ ಇತ್ತೀಚೆಗೆ. ನನ್ನ ಕೈ ಸ್ವಲ್ಪ ಕಲರ್ ಡಿಸ್ಕಲರೇಷನ್ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಸರ್ಫು ಇದನ್ನೆಲ್ಲ ಬಳಸೋದ್ರಿಂದ ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಮೊದಲಿಂದನೂ ಕೂಡ. ನಾನು ಚಿಕ್ಕ ವಯಸ್ಸಿಂದ ತುಂಬ ಸರ್ಫು ಮತ್ತು ಇದರಲ್ಲೆಲ್ಲ ಇದ್ದಿದ್ದು ನನ್ನ ಕೈ ಕಾಲುಗಳು ಹಂಗಾಗಿರೋ ಕಾರಣ ನಾನು ಸ್ವಲ್ಪ ಗ್ಲೌಸೆಲ್ಲ ಹಾಕ್ಕೊಂಡು ವಾಶ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೆ ಇತ್ತೀಚೆಗೆ. ಜೆಪ್ಟೋಯಿಂದ ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು. ಆ್ಯಂಡ್ ನಂಗೆ ಪನ್ನೀರ್ ಇತ್ತೀಚೆಗೆ ತುಂಬ ಇಷ್ಟ ಆಗ್ತಿರೋ ಕಾರಣ ಪನ್ನೀರ್ ಒಂದು ತರಿಸ್ಕೊಂಡೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ಫೇವ್ರೆಟ್ ಬಿಸ್ಕೆಟ್ ಓಟ್ಸ್ ಜಾಗ್ರಿ. ಆ್ಯಂಡ್ ಇದೊಂದು ಸಾಂಬ್ರಾಣಿ ಕೂಡ ಇರಲಿಲ್ಲ, ಇದೊಂದು. ಆ್ಯಂಡ್ ಫ್ಲವರ್ಸ್ ಕೂಡ ಖಾಲಿ ಆಗಿಬಿಟ್ಟು ಕೆಳಗಡೆ ಎಲ್ಲ ಹೋಗಿ ತಗೊಂಡು ಸುತ್ತ ಹಾಕೊಂಡು ಟ್ರಾಫಿಕ್ ಎಲ್ಲ ದಾಟ್ಕೊಂಡೆಲ್ಲ ಬರೋಕ್ಕಾಗಲ್ಲ ಅಂತ ಗೊತ್ತು. ಹಾಗಾಗಿ ಇಲ್ಲಿಗೆ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡೆ. 200 rupees ಪ್ಲಸ್ ಚಾರ್ಜ್ ಆಯಿತು ಇಷ್ಟಕ್ಕೆ. ಇವಾಗ ನಾನು ಹೋಗಿ ಕ್ವಿಕ್ಕಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ನಿಮಗೆ ಆಮೇಲೆ ಸಿಗ್ತೀನಿ. ಒಳ್ಳೆ ಬಿಸಿ ಬಿಸಿ ಸ್ನಾನ ಆಯಿತು ನಂದು. ಸೊ ಫಸ್ಟ್ ಲಿಪ್ ಬಾಮ್ ಹಾಕೋತೀನಿ ಬಿಕಾಸ್ ತುಂಬ ಲಿಪ್ಪು ಡ್ರೈ ಆಗ್ತದೆ. ಸೊ ನೈಟ್ ಸೆರಮ್ ಫ್ರಮ್ ವಿಲ್ಬಾ ಅವ್ರದ್ದು. ನಾನು ಜಾಸ್ತಿ ತಿಕ್ಕಲ್ಲ ಹಾಕ್ಕೊಂಡು ಫೇಸ್ಗೆ ಇದನ್ನು, ಜಸ್ಟ್ ಇಷ್ಟೇ ನೀಟಾಗಿ ಎಲ್ಲ ಕಡೆ ಕವರ್ ಮಾಡ್ತೀನಿ ಫೇಸ್ಗೆ. ನೆಕ್ ಪಾರ್ಟಿಗೆ ಸ್ವಲ್ಪ ಅಪ್ಲೈ ಮಾಡ್ತೀನಿ. ದಟ್ಸ್ ಇಟ್. ಈ ಥರ ಹಾಕೊಂಡು ಇಮ್ಮಿಡಿಯೇಟಾಗಿ ಮಲ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ, ಡ್ರೈ ಆದ್ಮೇಲೆ ಮಲ್ಕೊಳ್ಳಿ ಹೋಗ್ಬಿಟ್ಟು. ಸೊ ಹಾಗಾಗಿ ಆಫೀಸಿಂದ ಬಂದು ಕೂಡಲೇ ಸ್ಕಿನ್ ಕೇರ್ ಮಾಡ್ಕೊಳ್ಳಿ. ಸೊ ದಟ್ ನೀವು ಮಲ್ಗೋಕೆ ಒಂದು 2 ಅವರ್ 3 ಅವರ್ ಟೈಮ್ ಇರುತ್ತೆ. ಸೊ ಟೈಮ್ ಬಂದು 7 ಆಗ್ತದೆ. ನಾನು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಆ್ಯಸ್ ಯೂಶುವಲ್ ತುಂಬ ಸಿಂಪಲ್ ಪೂಜೆ. ನಾನು ಜಾಸ್ತಿ ಇರೋ ಹತ್ರ ಏನೂ ಕೇಳ್ಕೊಳಕ್ಕೆ ಹೋಗಲ್ಲ ಆಯಿತಾ. ಇರೋದಕ್ಕೆ ಏನೋ ಒಂದು ಕೊಟ್ಟಿದ್ಯಾ ಥ್ಯಾಂಕ್ ಯು ಆ ಥರ ಹೇಳಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊತೀನಿ. ಇವಾಗ ಸೊಪ್ಪು ಮೊನ್ನೆ ತೊಗೊಂಬಂದಿದ್ದು, ಏನಾದ್ರು ಮಾಡಬೇಕು, ಇಲ್ಲ ಕೆಟ್ಟೋಗ್ಬಿಡುತ್ತೆ ಪಾಲಕ್ ಸೊಪ್ಪು. ನೋಡಬೇಕು ಇವಾಗ ಏನು ಮಾಡ್ತೀನಿ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಊಟ ಎಲ್ಲ ರೆಡಿ ಇದೆ. ರೈಸ್ಗೊಂದು ಇಟ್ಕೊಂಡ್ರೆ ಸಾಕಾಗುತ್ತೆ. ನಾನು ಮತ್ತೆ ಮುದ್ದೆ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಿದ್ರು, ಬಟ್ ಅಷ್ಟೆಲ್ಲ ಇಲ್ಲ, ರೈಸ್ ಏನಾದ್ರು ಮಾಡ್ಕೊಂಡು ತಿನ್ಕೋತೀನಿ ಇವಾಗ. ಆ್ಯಂಡ್ ಇವಾಗ 2-3 ವೀಡಿಯೋಸ್ ನಾನು ಎಡಿಟ್ ಮಾಡಬೇಕು. ಅದೆಲ್ಲ ಎಡಿಟಿಂಗ್ ಮಾಡಿ ಆಮೇಲೆ ಊಟ ಮುಗಿಸ್ಕೊತೀನಿ. ಅಷ್ಟರಲ್ಲಿ ಎಡಿಟಿಂಗ್ ಎಲ್ಲ ಮುಗಿಸ್ತೀನಿ. ಆ್ಯಂಡ್ ಬಿಗ್ ಬಾಸ್ ಬರುತ್ತೆ, ನೋಡ್ತೀನಿ ಕುತ್ಕೊಂಡು. ದಟ್ಸ್ ಹೌ ಐ ಆಮ್ ಎಂಡಿಂಗ್ ಮೈ ಡೇಟ್. ಇಟ್ಸ್ ಟೈಮ್ ಫಾರ್ ಡಿನ್ನರ್. ಟೈಮ್ ಬಂದು 8 ಗಂಟೆ ಆಗಿದೆ. ಹಾಗಾಗಿ ಅಡುಗೆ ಮಾಡಿಕೊಂಡೆ. ಆಲ್ರೆಡಿ ಸಾಂಬಾರು ಪಲ್ಯ ಇತ್ತು ಆ್ಯಂಡ್ ರೈಸ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಆ್ಯಂಡ್ ದಟ್ಸ್ ಇಟ್ ಗೈಸ್. ನನಗೆ ಡೆಸರ್ಟ್ ಏನಾದ್ರು ತಿನ್ನಬೇಕು ಅಂತ ತುಂಬಾ ಅನ್ನಿಸ್ತಿತ್ತು. ಯಾವುದೋ ಹಾಗೆ ಸರ್ಚ್ ಮಾಡ್ಬೇಕಾದ್ರೆ ಬೇಕಿಂಗು ಅಂತ ಯಾವುದೋ ಒಂದು ಸಿಕ್ತು ನನಗೆ ಝೊಮ್ಯಾಟೋದಲ್ಲಿ. ಸ್ಪ್ರಿಂಕ್ಲಿಂಗ್ ಮ್ಯಾಜಿಕ್ ಇನ್ ಟು ಯುವರ್ ಡೇ, ಥ್ಯಾಂಕ್ ಯು ಸೋ ಮಚ್. ಸೊ ಅದರಿಂದ ನಾನು ಬ್ಲೂಬೆರಿದು ಚೀಸ್ ಕೇಕ್ನ ಆರ್ಡ್ರ್ ಮಾಡಿದ್ದೀನಿ. ಚೀಸ್ ಕೇಕ್ ತಿನ್ನಬೇಕು ಅನ್ನೋದು ತುಂಬ ದಿನದಿಂದ ಆಸೆ ಇತ್ತು ನನಗೆ. ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ದಿಸ್ ಈಸ್ ಹೌ ಇಟ್ ಈಸ್ ಲುಕಿಂಗ್. It's nice. ಚೆನ್ನಾಗಿದೆ. ಲೈಕ್ ಇಟ್. ಬ್ಲೂಬೆರಿ ನೈಸ್. ಸೊ ಇದೇನು ಕಾಣಿಸ್ತಿದೆಯಲ್ಲ ಕುಂಕುಮ, ಇದು ಬಳೆ ಪದ್ಮಾವತಿ ಟೆಂಪಲ್ಗೆ ಹೋದಾಗ ನಾನು ಅನ್ಕೊಂಡಿದ್ದೆ ಅದು ಕುಂಕುಮ ಅಂತ ಆಯ್ತಾ.
ತರೋವರೆಗೂ ನನಗೆ ಗೊತ್ತಿಲ್ಲ ಅದ್ರಲ್ಲಿ ಮಣ್ಣಿದೆ ಅಂತ ಹೇಳ್ಬಿಟ್ಟು. ಮಣ್ಣಿರುತ್ತೆ, ಅದನ್ನ ಎತ್ತಿಲ್ಲಿ ಇಟ್ಕೊಂಡಿದ್ದೀನಿ. ಅದು ನಂಗೆ ತುಂಬ ಸರ್ಪ್ರೈಸಿಂಗ್ ಅನಿಸ್ತು. ಓಕೆ, ಮಣ್ಣು ಕೊಡ್ತಿದ್ದಾರಲ್ಲ ಈ ಟೆಂಪಲಲ್ಲಿ ಅಂತ ಹೇಳ್ಬಿಟ್ಟು. ಮತ್ತು ಅಕ್ಷತೆ ಕೂಡ ಕೊಟ್ಟರು. ಯಾ, ಆ ಥರ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ಎಂಜಾಯ್ ಮಾಡಿದವ್ರಿಗೆ. ಆ್ಯಂಡ್ ನಿಮ್ದು ಏನೇ ಡೌಟ್ ಇದ್ರು ಕಮೆಂಟಲ್ಲಿ ನಂಗೆ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಲ್ಲ ಮುಂದಿನ ವ್ಲಾಗಲ್ಲಿ, ವೆಯ್ಟ್ ಮಾಡ್ತಾ ಇರಿ. ಬಾಯ್.